ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ಒಂದು ನೇಮಕಾತಿಯ ನಿರೀಕ್ಷೆಯಲ್ಲಿರುವಂಥ ಅಭ್ಯರ್ಥಿಗಳಿಗೆ ಒಂದು ಖುಷಿ ವಿಚಾರ ತಂದಿದ್ದೀನಿ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ, ಡಿ ಸಿ ಸಿ ಬ್ಯಾಂಕ್ನಲ್ಲಿ ಒಂದು ಕಿರಿಯ ಸಹಾಯಕ ಹುದ್ದೆಗೆ ಒಂದು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸ್ನೇಹಿತರೆ. ಹಾಗಾದರೆ ಎಷ್ಟು ಒಂದು ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ, ವಯೋಮಿತಿಯನ್ನು ಏನು ಒಂದು ನಿರೀಕ್ಷೆ ಮಾಡಿದ್ದಾರೆ ಸ್ನೇಹಿತರೆ, ಹಾಗೂ ಯಾವ ಒಂದು ವಿದ್ಯಾರ್ಹತೆಯನ್ನು ನಿಗದಿಪಡಿಸಿದ್ದಾರೆ, ಎಲ್ಲ ವಿಷಯವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಸ್ನೇಹಿತರೆ. ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ ಸ್ನೇಹಿತರೆ. ಇದು ಒಂದು ನಮ್ಮ ಒಂದು ಚಾನಲ್ನಲ್ಲಿ ನಾವು ಜೆನ್ಯೂನ್ ಆಗಿರುವಂಥ ಒಂದು ನೇಮಕಾತಿಯ ವಿಷಯಗಳನ್ನ ಮಾತ್ರ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ನೀವು ನೋಡ್ಬೋದು, ನಮ್ಮ ಹತ್ರ ಒಂದು ಡಿ ಸಿ ಸಿ ಬ್ಯಾಂಕ್ನ ಒಂದು ನೇಮಕಾತಿಯ ಅಧಿಸೂಚನೆಯ ಒಂದು ಕಾಪಿ ಇದೆ ಸ್ನೇಹಿತರೆ. ಇದನ್ನ ನೀವು ನೋಡ್ಬೋದು, ಡೇಟ್ ಸಹ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಿಮಗೆ ಕಾಣಿಸ್ಕೊಟ್ಬಿಡ್ತೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಒಂದು 19/12/2024 ಸ್ನೇಹಿತರೆ, ಅಂದರೆ ಡಿಸೆಂಬರ್ 19ರಂದು ಒಂದು ಈ ಪ್ರಕಟಣೆಯಾದ ಅಧಿಸೂಚನೆ ಸ್ನೇಹಿತರೆ. ಇದರಲ್ಲಿ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಎಲ್ಲ ವಿಷಯವನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಇದನ್ನು ನಾನೀಗ ಪಿನ್ ಟು ಪಿನ್ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಹುದ್ದೆ ಹೆಸರು ಯಾವುದಪ್ಪ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ಒಂದು ಕಿರಿಯ ಸಹಾಯಕರು ಸ್ನೇಹಿತರೆ, ಒಂದು ಜೂನಿಯರ್ ಅಸಿಸ್ಟೆಂಟ್ ಅಂತ ಏನು ಹೇಳ್ತೀವಿ, ಅದನ್ನು ಒಂದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕರೆದಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಒಂದು ವೇತನ ಶ್ರೇಣಿ ಅಂದರೆ ಸ್ಯಾಲ್ರಿ ಎಷ್ಟನ್ನು ನಾವು ನಿಗದಿಪಡಿಸಿದ್ದಾರೆ ಅಂತ ನೋಡ್ಬೋದಾದರೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, 30,350ರಿಂದ ಪ್ರಾರಂಭವಾಗಿ 58,250ರವರೆಗೂ ಒಂದು ಸ್ಯಾಲ್ರಿಯನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆಯ ಸ್ಯಾಲ್ರಿಯನ್ನೇ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ ಅಂತ ನೋಡೋದಾದರೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಒಂದು 32 ಹುದ್ದೆಗಳನ್ನು ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಹಾಗೂ ಯಾವ ಯಾವ ಒಂದು ಮೀಸಲಾತಿಗಳಿಗೆ ಎಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ ಅಂತ ನೀವು ಕೂಡ ನೋಡ್ಕೋಬೋದು. ಕೊನೆಯದಾಗಿ ನಾನು ನಿಮಗೆ ನೋಟಿಫಿಕೇಷನ್ನ ಯಾವ ರೀತಿ ನೀವು ನೋಡಬೇಕು ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೆ ನೋಟಿಫಿಕೇಷನ್ನ ನೋಡಿಕೊಂಡು ಡೀಟೇಲ್ ಆಗಿರುತ್ತೆ, ಅದನ್ನು ನೀವು ನೋಡ್ಕೋಬೋದು. ನಾನು ಅದನ್ನು ಎಲ್ಲಿ ಸಿಗುತ್ತೆ ಹಾಗೂ ಯಾವ ರೀತಿ ನೋಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈಗ ನಾವು ಯಾವಾಗಿಂದ ಒಂದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ, ನೀವು ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು ಸ್ನೇಹಿತರೆ, 20/12/2024 ಸ್ನೇಹಿತರೆ, ಡಿಸೆಂಬರ್ 20, 2024ರಿಂದ ಒಂದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗೂ ಅದು ಕೊನೆಗೊಳ್ಳುವ ದಿನಾಂಕ ಜನವರಿ 16, 2025ರಂದು ಒಂದು ಆನ್ಲೈನ್ ಅರ್ಜಿಯ ಸಲ್ಲಿಕೆ ಕೊನೆಯಾಗುತ್ತೆ ಸ್ನೇಹಿತರೆ. ಹಾಗೂ ಒಂದು ನೀವು ಅರ್ಜಿ ಶುಲ್ಕವನ್ನು ಪೇ ಮಾಡಲಿಕ್ಕೆ ಇನ್ನೂ ಒಂದಿನ ಡೇಟನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದು 17/1/2025 ಆಗಿರುತ್ತೆ. ನೀವು ಜನವರಿ 16ನೇ ತಾರೀಕು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮಗೆ ಪೇ ಮಾಡಲಿಕ್ಕೆ ಇನ್ನೂ ಒಂದು ದಿನ ಅವಕಾಶ ಇರುತ್ತೆ ಅರ್ಜಿ ಶುಲ್ಕವನ್ನು. ಅದು ಜನವರಿ 17ನೇ ತಾರೀಕು ಆಗಿರುತ್ತೆ ಸ್ನೇಹಿತರೆ. ಇನ್ನು ಯಾವ ಒಂದು ವೆಬ್ಸೈಟ್ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತಂದರೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಕೊಡಗು DCCBank.com ಅನ್ನುವ ಒಂದು ವೆಬ್ಸೈಟ್ ಮೂಲಕ ನಾವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಅದು ವೆಬ್ಸೈಟ್ನ ನಾನು ನಿಮಗೆ ಒಂದು ಸತಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಬೇಕಾದರೆ. ನಂತರ ಒಂದು ವಿದ್ಯಾರ್ಹತೆಯನ್ನು ಯಾವ ರೀತಿ ನೀಡಿದ್ದಾರೆ ಅಂತ ನೋಡೋದಾದರೆ ಸ್ನೇಹಿತರೆ, ಒಂದು ಕಿರಿಯ ಸಹಾಯಕ ಹುದ್ದೆಗೆ ನೀವು ಸ್ನೇಹಿತರೆ ಯಾವುದೇ ಒಂದು ಪದವಿಯನ್ನು ಪಡ್ಕೊಂಡಿರ್ಬೋದು. ಅಂದರೆ ಬ್ಯಾಚುಲರ್ ಡಿಗ್ರಿ ಸ್ನೇಹಿತರೆ, ಯಾವುದೇ ಒಂದು ಡಿಗ್ರಿ ಆದರೂ ನಡೆಯುತ್ತೆ. ಆದರೆ ಅದೇ ಡಿಗ್ರಿಯಲ್ಲಿ ಒಂದಷ್ಟು ಕಂಡೀಷನ್ಸ್ಗಳನ್ನು ಇವರು ನೀಡಿದ್ದಾರೆ. ಏನಪ್ಪ ಅಂತಂದರೆ, ನೀವು BCOMನ್ನು ಏನಾದರೂ ಮುಗಿಸ್ಕೊಂಡಿದ್ರೆ, ಅಂದರೆ ಸ್ನೇಹಿತರೆ ಒಂದು ವಾಣಿಜ್ಯ ಪದವಿ BCOMನ್ನು ನೀವೇನಾದರೂ ಮುಗಿಸ್ಕೊಂಡಿದ್ರೆ ಸ್ನೇಹಿತರೆ, ನೀವು ಕನಿಷ್ಠ ಒಂದು 50% ಮಾಡಿರಲೇಬೇಕಾಗುತ್ತೆ ಸ್ನೇಹಿತರೆ. ಇನ್ನು BCOMನ್ನು ಹೊರತುಪಡಿಸಿ ನೀವು ಯಾವುದೇ ಒಂದು ಬ್ಯಾಚುಲರ್ ಡಿಗ್ರಿಯನ್ನು ಪಡ್ಕೊಂಡಿದ್ರೆ ಕನಿಷ್ಠ 55% ಇಲ್ಲಂದರೆ ಪಾಸ್ ಆಗಿರಬೇಕು ಸ್ನೇಹಿತರೆ. ಅಂದರೆ 55%ನ ನೀವು ಮಾಡಿರಲೇಬೇಕಾಗುತ್ತೆ. BCOMನ್ನು ಹೊರತುಪಡಿಸಿ ಅಂತಂದರೆ ಸ್ನೇಹಿತರೆ, ನೀವು BA ಆಗಿರ್ಬೋದು, ಅಥವಾ BSc ಆಗಿರ್ಬೋದು, ಅಥವಾ BTech ಆಗಿರ್ಬೋದು, ಬೇರೆ ರೀತಿಯ ಒಂದು ಕೋರ್ಸ್ಗಳು ಸ್ನೇಹಿತರೆ, ಅದನ್ನು ಕೂಡ ನೀವು ಮಾಡ್ಕೊಂಡಿರ್ಬೋದು. ಆದರೆ 55%ನೊಂದಿಗೆ ನೀವು ಪಾಸ್ ಆಗಿರಲೇಬೇಕಾಗುತ್ತೆ. ಇನ್ನು 50%ನ ಹೊಂದಿ ನೀವು BCOMನ್ನು ಪಾಸ್ ಮಾಡಿರಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ಆದ್ಯತೆ ಇದೆ ಸ್ನೇಹಿತರೆ. ನೀವು ಅಕಸ್ಮಾತ್ ಏನಾದರೂ ಮಾಸ್ಟರ್ ಡಿಗ್ರಿಗಳನ್ನು ಪಡ್ಕೊಂಡಿದ್ರು ನೀವು ಇಲ್ಲಿ ಎಲಿಜಿಬಲ್ ಇದ್ದೀರಾ. ಹಾಗೂ ಡಿಪ್ಲೊಮಾನ ಮಾಡ್ಕೊಂಡಿರೋರು ಸ್ನೇಹಿತರೆ, ಅದು ಯಾವ ಒಂದು ಟ್ರೇಡ್ನೊಂದಿಗೆ ಅಂತಂದರೆ, ನೀವು ಮ್ಯಾನೇಜ್ಮೆಂಟ್, ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಒಂದು
ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಡಿಪ್ಲೊಮಾ ಮುಗಿಸ್ಕೊಂಡಿದ್ರೆ ನೀವು ಕೂಡ ಇದಕ್ಕೆ ಎಲಿಜಿಬಲ್ ಇದ್ದೀರಾ. ಹಾಗೂ ಯಾವ ಒಂದು ಇನ್ನೂ ಒಂದು ಎಲಿಜಿಬಿಲಿಟಿನ ಕೇಳಿದ್ದಾರೆ ಸ್ನೇಹಿತರೆ. ಯಾವುದು ಅಂತ ನೋಡೋದಾದರೆ, ನೀವು ಒಂದು ಕಂಪ್ಯೂಟರ್ ಕೋರ್ಸ್ನ ಮುಗಿಸಿರ್ಬೇಕಾಗುತ್ತೆ. ಕನಿಷ್ಠ 6 ತಿಂಗಳಾದರೂ ನೀವು ಒಂದು ಕಂಪ್ಯೂಟರ್ ಕೋರ್ಸ್ನ ಮುಗಿಸಿರ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೂ ಆ ಒಂದು ಡಾಕ್ಯುಮೆಂಟ್ಸ್ನ ನೀವು ಹೊಂದಿರಬೇಕಾಗುತ್ತೆ. ಅಂದರೆ ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗುತ್ತೆ. ಯಾಕೆ ಅಂತ ನಾನು ಮುಂದೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇನ್ನು ವಯೋಮಿತಿಯ ಒಂದು ವಿಷಯಕ್ಕೆ ಬರೋದಾದರೆ ಸ್ನೇಹಿತರೆ, ಇಲ್ಲಿ ಕನಿಷ್ಠ ಅಂದರೆ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕದ ಒಳಗೆ ಕನಿಷ್ಠ ಒಂದು 18 ವರ್ಷಗಳನ್ನಾದರೂ ನೀವು ಪೂರ್ಣಗೊಳಿಸಿರಬೇಕಾಗುತ್ತೆ ಸ್ನೇಹಿತರೆ. ಇದು ಒಂದು ಅವರ ಮೊದಲ ಕಂಡೀಷನ್ಸ್ ಅಂತ ಹೇಳ್ಬೋದು ವಯೋಮಿತಿಗೆ ಸಂಬಂಧಪಟ್ಟಂತೆ. ಇನ್ನು ಗರಿಷ್ಠ ವರ್ಷ ಎಷ್ಟು ಅಂದರೆ ಮ್ಯಾಕ್ಸಿಮಮ್ ಎಷ್ಟು ವರ್ಷಗಳನ್ನು ನಾವು ಹೊಂದಿರ್ಬೋದು ಅಂತ ನೋಡೋದಾದರೆ ಸ್ನೇಹಿತರೆ, ಒಂದು ಜನರಲ್ ಅಭ್ಯರ್ಥಿಗಳಿಗೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷಗಳನ್ನು ನಿಗದಿಪಡಿಸಿದ್ದಾರೆ ಹೈಯೆಸ್ಟ್ ಸ್ನೇಹಿತರೆ, ಮ್ಯಾಕ್ಸಿಮಮ್ ಒಂದು ವಯೋಮಿತಿಯನ್ನು. ಇನ್ನು ಪ್ರವರ್ಗ 2A 3B 3A 3Bಗೆ ವರ್ಷಗಳಿಗೆ ಸ್ನೇಹಿತರೆ 38 ವರ್ಷಗಳನ್ನು ಒಂದು ನಿಗದಿಪಡಿಸಿದ್ದಾರೆ ಹೈಯೆಸ್ಟು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸ್ನೇಹಿತರೆ ಅಂದರೆ SC ST ಹಾಗೂ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಒಂದು ಮ್ಯಾಕ್ಸಿಮಮ್ 40 ವರ್ಷಗಳನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಇನ್ನು ಸರ್ಕಾರಿ ಆದೇಶದ ಅನುಸಾರ ಅಂಗವಿಕಲರು ಮತ್ತು ವಿಧವೆಯರಿಗೆ 10 ವರ್ಷ ಮತ್ತು ಮಾಜಿ ಸೈನಿಕರಿಗೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿ ಹಾಗೂ ಕನಿಷ್ಠ ವರ್ಷ 15 ವರ್ಷ ಅಂತ ಒಂದು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಇನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತ ನೋಡೋದಾದರೆ ಸ್ನೇಹಿತರೆ, ಒಂದು ಆಯ್ಕೆ ವಿಧಾನವನ್ನು ನಾವು ನೋಡೋದಾದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ನಮ್ಮನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಲಿಖಿತ ಪರೀಕ್ಷೆಯಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ, ಒಂದಷ್ಟು ಸಿಲೆಬಸನ್ನು ಇವರು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಸಿಲೆಬಸನ್ನು ಇವರು ನಿಗದಿಪಡಿಸಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಆ ಸಿಲೆಬಸ್ಸಲ್ಲಿ ಏನೇನಿದೆ ಅಂತ ಒಂದು ನೋಡೋದಾದರೆ ಸ್ನೇಹಿತರೆ, ನಿಮಗೆ ಇಲ್ಲಿ ತೋರಿಸ್ಕೊಟ್ಬಿಡ್ತೀನಿ. ಇದು ಒಂದು ಸಿಲೆಬಸ್ಗೆ ಸಂಬಂಧಪಟ್ಟ ಒಂದು ವಿಷಯವನ್ನು ಇಲ್ಲಿ ಅಡಕ ಮಾಡಿದ್ದಾರೆ. ಏನಿದೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಒಂದು ಪರೀಕ್ಷೆ 200 ಅಂಕಗಳನ್ನು ಒಳಗೊಂಡಿರುವಂಥ ಒಂದು ಪರೀಕ್ಷೆ ಆಗಿರುತ್ತೆ ಸ್ನೇಹಿತರೆ, ಲಿಖಿತ ಪರೀಕ್ಷೆ ಆಗಿರುತ್ತೆ. ಲಿಖಿತ ಪರೀಕ್ಷೆ ಅಂದರೆ ಸ್ನೇಹಿತರೆ, ನೀವು ಏನು ಪೇಜ್ ತುಂಬಿಸೋ ರೀತಿ ಬರಿಬೇಕಾಗಿರೋದಿಲ್ಲ. ಒಂದು MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ತವೆ. ಸಿಂಪಲ್ಲಾಗಿ ನೀವು ಒಂದು 4 ಉತ್ತರಗಳನ್ನು ನೀಡುತ್ತಾರೆ, ಅದರಲ್ಲಿ ಟಿಕ್ ಮಾಡುವ ಮೂಲಕ ನೀವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಇನ್ನು 200 ಅಂಕಗಳ ಒಂದು ಲಿಖಿತ ಪರೀಕ್ಷೆ ಇದ್ದರೆ ಅದರಲ್ಲಿ ಯಾವ ಯಾವ ವಿಷಯಗಳನ್ನು ಅವರು ಆ್ಯಡ್ ಮಾಡಿರ್ತಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಒಂದು ಕನ್ನಡ ಭಾಷೆಗೆ ಒಂದು 50 ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಅಂದರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಕನ್ನಡ ಭಾಷೆಯ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಒಂದು ಏನು ಕೃತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸ್ನೇಹಿತರೆ, ಕವಿಗಳ ಬಗ್ಗೆ ಆಗಿರ್ಬೋದು, ಅಥವಾ ಹಳೆಗನ್ನಡ ಹೊಸಗನ್ನಡ, ನೀವೇನು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಏನು ಕನ್ನಡವನ್ನು ಓದ್ತಿರೋ ಸ್ನೇಹಿತರೆ, ಅದೇ ಒಂದು ಕನ್ನಡವನ್ನೇ ಇವರು ಕೇಳ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದು 50 ಅಂಕಗಳ ಕನ್ನಡ ಭಾಷೆಯನ್ನಾಗಿರುತ್ತೆ ಸ್ನೇಹಿತರೆ. 200 ಮಾರ್ಕ್ಸ್ಗಳಲ್ಲಿ ಒಂದು 50 ಅಂಕಗಳನ್ನು ಇವರು ಕನ್ನಡಕ್ಕೆ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲೂ ಸಹ ನಾವು ನೋಡ್ಬೋದು ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದಾರೆ. ಇನ್ನು ಇಂಗ್ಲೀಷನ್ನು ನೋಡೋದಾದ್ರೆ ಸ್ನೇಹಿತರೆ, ಒಂದು 25 ಅಂಕಗಳನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕೇಳ್ತಾರೆ ಸ್ನೇಹಿತರೆ. ಅಲ್ಲೂ ಕೂಡ ಒಂದು ಗ್ರಾಮರು, ಕೆಲವೊಂದಿಷ್ಟು ಆಲ್ಮೋಸ್ಟ್ ಆಲ್ ಗ್ರಾಮರನ್ನೇ ಕೇಳ್ತಾರೆ ಸ್ನೇಹಿತರೆ, ಮತ್ತೇನು ಜಾಸ್ತಿ ಕೇಳೋದಿಲ್ಲ. ಇನ್ನು ಸಾಮಾನ್ಯ ಅಧ್ಯಯನ ಸ್ನೇಹಿತರೆ, ಒಂದು ಜನರಲ್ ಅವೇರ್ನೆಸ್ ಅಂತ ಹೇಳ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು 25 ಅಂಕಗಳನ್ನು, ಹಾಗೂ ಸಹಕಾರಿ ವಿಷಯಕ್ಕಾಗಿ 50 ಅಂಕಗಳನ್ನು ಕೇಳಿದ್ದಾರೆ ಸ್ನೇಹಿತರೆ. ನೀವು ಪ್ರಮುಖವಾಗಿ ಒಂದು ಸಹಕಾರಿ ಬ್ಯಾಂಕಿನಲ್ಲೇ ಒಂದು ಸೇವೆ ಸಲ್ಲಿಸೋದ್ರಿಂದ, ಅಂದರೆ ಕೋಆಪ್ರೇಟಿವ್ ಬ್ಯಾಂಕಲ್ಲೇ ಸೇವೆ ಸಲ್ಲಿಸೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋಆಪ್ರೇಟಿವ್ ಆ್ಯಕ್ಟ್ ಇದೆ ಸ್ನೇಹಿತರೆ, ಅದನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು 50 ಅಂಕಗಳನ್ನು ಇವರು ಕೇಳ್ತಾರೆ. ಇನ್ನು ಭಾರತ ಸಂವಿಧಾನ ಸ್ನೇಹಿತರೆ, ನೀವು ಆಲ್ರೆಡಿ ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಓದ್ತಾ ಇರ್ತೀರ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು 25 ಅಂಕಗಳನ್ನು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ ಸ್ನೇಹಿತರೆ. ಇನ್ನು ಸಂಘದ ಉದ್ದೇಶ ಮತ್ತು ಕಾರ್ಯಚಟುವಟಿಕೆಗಳಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು 25 ವಿಷಯವನ್ನು ಕೇಳ್ತಾರೆ ಸ್ನೇಹಿತರೆ. ಇದಿಷ್ಟು ಒಂದು ಸಿಲೆಬಸ್ ಆಗಿರುತ್ತೆ, ಒಂದು ಲಿಖಿತ ಪರೀಕ್ಷೆ ಸಿಲೆಬಸ್ ಆಗಿರುತ್ತೆ. ನಂತರ ಒಂದು ಲಿಖಿತ ಪರೀಕ್ಷೆಯನ್ನು ನೀವು ಪಾಸ್ ಮಾಡಿದ ಮೇಲೆ ಒಂದು ಸಂದರ್ಶನವನ್ನು ಏರ್ಪಡಿಸಿ ನಿಮ್ಮನ್ನು ಸಂದರ್ಶನದ ಮೂಲಕ ಕೂಡ ಆಯ್ಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ. ಇನ್ನು ಎಷ್ಟು ಒಂದು ಅರ್ಜಿ ಶುಲ್ಕವನ್ನು ಇವರು ನಿಗದಿಪಡಿಸಿದ್ದಾರೆ ಅಂತ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಒಂದು ಅರ್ಜಿ ಶುಲ್ಕವನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ 1750 ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಇನ್ನು SC ST ಪ್ರವರ್ಗ 1 ಹಾಗೂ ಲೇಡೀಸು ಸ್ನೇಹಿತರೆ, ಮಹಿಳೆಯರಿಗೆ ಹಾಗೂ ಹ್ಯಾಂಡಿಕ್ಯಾಪ್ಟೆಡ್ ಒಂದು ಕ್ಯಾಂಡಿಡೇಟ್ಗಳಿಗೆ, ಅಂಗವಿಕಲರಿಗೆ ಸ್ನೇಹಿತರೆ 1250 ರೂಪಾಯಿಗಳನ್ನು ಇವರು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಹಾಗೂ ಎಲ್ಲ ಒಂದು
ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕವೇ ಭರಿಸಬೇಕಾಗುತ್ತೆ ಸ್ನೇಹಿತರೆ. ಒಂದು ನೆಟ್ ಬ್ಯಾಂಕಿಂಗ್ ಆಗ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇನ್ನಿತರ ಮೂಲಗಳು ಸ್ನೇಹಿತರೆ. UPI ನಿಮ್ಮ ಅಲ್ಲೇ ಒಂದು ಪೇಜಲ್ಲೇ ಇರುತ್ತೆ ಸ್ನೇಹಿತರೆ. ಅದರ ಮೂಲಕ ನೀವು ನಿಗದಿಪಡಿಸ್ಬೋದು ಸ್ನೇಹಿತರೆ. ಇನ್ನೂ ಕೆಲವೊಂದಷ್ಟು ಕಂಡೀಷನ್ಸ್ಗಳ ಇವರು ನೀಡಿದ್ದಾರೆ. ನಾನು ಯಾವ ರೀತಿ ಅಂತ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಲ್ಲಿ ಹೋಗಿ ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಪೂರ್ತಿಯಾಗಿ ಓದ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಯಾವ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಅರ್ಜಿ ಹಾಕುವ ಮುನ್ನ ಹೊಂದಿರಬೇಕಾಗುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ, ನೀವು ಒಂದು SSLC ಮಾರ್ಕ್ಸ್ ಕಾರ್ಡ್ನ ನೀವು ಅರ್ಜಿ ಸಲ್ಲಿಸುವಾಗ ಹೊಂದಿರಬೇಕಾಗುತ್ತೆ. ಹಾಗೂ ನಿಮ್ಮ ಒಂದು ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ನೇಹಿತರೆ. ಹಾಗೂ ನೀವು ಒಂದು ಸಿಗ್ನೇಚರ್ ಮಾಡಿರುವಂಥ ಒಂದು ವೈಟ್ ಹಾಳೆಯ ಮೇಲೆ ನೀವು ಒಂದು ಸಿಗ್ನೇಚರ್ ಮಾಡಿರಬೇಕಾಗುತ್ತೆ. ನಂತರ ನೀವು ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ನ ಹೊಂದಿರಲೇಬೇಕಾಗುತ್ತೆ. ನಂತರ ನೀವು ಒಂದು PUC ಸರ್ಟಿಫಿಕೇಟ್ನ ಹೊಂದಿರಬೇಕಾಗುತ್ತೆ. ಅದಾದ ನಂತರ ನೀವು ಪದವಿಯನ್ನು ಪೂರ್ಣಗೊಳಿಸಿದರೆ, ಯಾವುದೋ ಒಂದು ಪದವಿ ಸ್ನೇಹಿತರೆ, BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು ಅಥವಾ ಇನ್ನಿತರ ಒಂದು ಪದವಿಗಳನ್ನು ನೀವು ಪೂರ್ಣಗೊಳಿಸಿದರೆ, ನಿಮ್ಮ ಒಂದು 6 ಸೆಮ್ಗಳು ಅಥವಾ ಸ್ನೇಹಿತರೆ, ಅಂದರೆ ನೀವು ಸೆಮ್ಗಳಲ್ಲಿ ಪಾಸ್ ಮಾಡಿದ್ದೀರಾ ಅಂತಂದರೆ ಸೆಮ್ಗಳಲ್ಲಿ, ಅಥವಾ ನೀವು ಒಂದು ಇಯರ್ ವೈಸ್ ನೀವು ಒಂದು ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಒಂದು 3 ವರ್ಷಗಳ ಡಿಗ್ರಿಗೆ 3 ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಹೊಂದಿರ್ತೀರ. ಹಾಗೂ ಸೆಮ್ ವೈಸ್ ನೀವು ಪಾಸ್ ಮಾಡಿದರೆ ನೀವು ಒಂದು 6 ಮಾರ್ಕ್ಸ್ ಕಾರ್ಡ್ಗಳನ್ನು ಹೊಂದಿರ್ತಾರೆ ಸ್ನೇಹಿತರೆ. ಅಷ್ಟು ಮಾರ್ಕ್ಸ್ ಕಾರ್ಡ್ಗಳನ್ನು ನೀವು ಒಂದು ಅಪ್ಲಿಕೇಶನ್ ಹಾಕುವಾಗ ತೆಗೆದುಕೊಂಡು ಹೋಗಲೇಬೇಕಾಗುತ್ತೆ ಸ್ನೇಹಿತರೆ. ಕಾರಣ ನೀವು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಇನ್ನೊಂದು ಏನಪ್ಪ ಅಂತಂದರೆ, ನೀವು ಒಂದು 6 ಸೆಮ್ ಮಾರ್ಕ್ಸ್ ಕಾರ್ಡ್ಗಳನ್ನು ಹೊಂದಿದ್ರೂ ಸಹ ಲಾಸ್ಟಲ್ಲಿ ನಿಮಗೆ ಒಂದು ಯೂನಿವರ್ಸಿಟಿಯಿಂದ ನೀಡುವ UGC ಸರ್ಟಿಫಿಕೇಟ್ ಸ್ನೇಹಿತರೆ, ಕಾನ್ವೊಕೇಷನ್ ಸರ್ಟಿಫಿಕೇಟ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ನೀವು ಹೊಂದಿರಬೇಕಾಗುತ್ತೆ ಅವತ್ತು. ನಂತರ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಹೊಂದಿರಬೇಕಾಗುತ್ತೆ. ನಂತರ ನೀವು ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಹೊಂದಿರಬೇಕಾಗುತ್ತೆ. ನಂತರ ನೀವು ಯಾವುದಾದ್ರು ಒಂದು ರಿಸರ್ವೇಷನ್ನ ಬಯಸ್ತಾ ಇದ್ದಲ್ಲಿ, ರಿಸರ್ವೇಷನ್ ಅಂದರೆ ಸ್ನೇಹಿತರೆ, ನೀವು ಒಂದು ರೂರಲಲ್ಲಿ ಒಂದು ರಿಸರ್ವೇಷನ್ನ ಬಳಸ್ತಾ ಇದ್ದರೆ, ಅಥವಾ ಕನ್ನಡ ಮಾಧ್ಯಮವಾಗಿ ಬಯಸ್ತಾ ಇದ್ದರೆ, ಅಥವಾ ಒಂದು ಮಹಿಳೆಯ ಒಂದು ಕೋಟಾದಲ್ಲಿ ನೀವು ರಿಸರ್ವೇಷನ್ನ ಬಯಸ್ತಾ ಇದ್ದರೆ, ಅಥವಾ ಇನ್ನೂ ಕೆಲವೊಂದಿಷ್ಟು ರಿಸರ್ವೇಷನ್ಸ್ಗಳು ಏನಿದ್ದಾವಲ್ಲ ಸ್ನೇಹಿತರೆ, ಅದು ನೋಟಿಫಿಕೇಷನಲ್ಲಿ ನೀಡಿದ್ದಾರೆ. ಅವುಗಳನ್ನು ಏನಾದರೂ ನೀವು ಬಯಸ್ತಾ ಇದ್ದರೆ ರಿಸರ್ವೇಷನ್ನ, ಆ ಒಂದು ಸರ್ಟಿಫಿಕೇಟ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಅವತ್ತು ಅದನ್ನು ಹೊಂದಬೇಕಾಗುತ್ತೆ. ಬನ್ನಿ ಹಾಗಾದರೆ ನಾನು ನೋಟಿಫಿಕೇಷನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೂ ನಿಮಗೆ ಏನಾದರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದರೆ ಸ್ನೇಹಿತರೆ, ನಾನು ಸಿಂಪಲಾಗಿ ತಿಳಿಸ್ಕೊಟ್ಬಿಡ್ತೀನಿ, ನೀವು ಹಾಕ್ಬೋದಾಗಿರುತ್ತೆ ಸ್ನೇಹಿತರೆ. ಸ್ನೇಹಿತರೆ ಏನಿಲ್ಲ ಸ್ನೇಹಿತರೆ, ನೀವು ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕೊಡಗು DCCbank.com ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ನಿಮಗೆ ಈ ರೀತಿಯ ಒಂದು ಪೇಜ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಕಾಣಿಸ್ತಾ ಇರುವಂಥ ಒಂದು 3 ಡಾಟ್ ಏನಿದೆಯಲ್ಲ ಸ್ನೇಹಿತರೆ, ಮೂಲೆಯಲ್ಲಿ ಆ 3 ಡಾಟ್ ಮೇಲೆ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ನೋಡ್ಬೋದು, ಇಲ್ಲಿ ಒಂದು ಡೆಸ್ಕ್ಟಾಪ್ ಸೈಟ್ ಅಂತ ಏನಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದನ್ನ ಒಂದು ಅಲೋ ಇಟ್ಕೋಬೇಕಾಗುತ್ತೆ. ನಂತರ ಈ ಒಂದು ಪೇಜ್ನಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದಾಗ, ಇಲ್ಲಿ ನಿಮಗೆ ಸ್ನೇಹಿತರೆ ರೆಕ್ರೂಟ್ಮೆಂಟ್ 2024 ಅಂತ ಕಾಣಿಸುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು ರೆಕ್ರೂಟ್ಮೆಂಟ್ 2024ಅಲ್ಲಿ ಒಂದು ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ ಅಂತ ಇದೆ. ಆಮೇಲೆ ಕೆಳಗಡೆ ಅಪ್ಲೈ ಹಿಯರ್ ಅಂತ ಇದೆ ಸ್ನೇಹಿತರೆ. ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡ್ರೆ ಇಲ್ಲೇ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ, ಈ ಒಂದು ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳೋ ಮೂಲಕ. ನೆಕ್ಸ್ಟ್ ನೀವು ನೋಟಿಫಿಕೇಷನ್ನ ಪೂರ್ತಿಯಾಗಿ ಓದ್ಕೋಬೇಕು ಮಾಹಿತಿಗಾಗಿ ಅಂತಂದರೆ, ಮೇಲ್ಗಡೆ ಇರುವಂಥ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಅಪ್ಲಿಕೇಶನ್ನ ಯಾವ ರೀತಿಯ ಹಾಕೋದು ಅಂತ ನಾನು ಫಸ್ಟ್ ಒಂದು ಪೇಜಲ್ಲಿ ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸಾಧ್ಯವಾದರೆ ಮಾತ್ರ ನೀವು ಒಂದು ಅಪ್ಲಿಕೇಶನ್ನ ಹಾಕಿ, ಅಥವಾ ಯಾವುದಾದ್ರೂ ಒಂದು ಆನ್ಲೈನ್ ಸೆಂಟರ್ಗೆ ಹೋಗಿ ನಾವು ತಿಳಿಸಿದ ಒಂದು ಮಾಹಿತಿಯನ್ನು ತಿಳಿಸಿದರೆ ಸಾಕು, ಅವರು ನಿಮಗೆ ಹಾಕ್ಕೊಡ್ತಾರೆ ಸ್ನೇಹಿತರೆ. ನಿಮಗೆ ಒಂದು ಆ ಸೈಜ್ಗಳು ಅಂದರೆ ಅಪ್ಲೋಡ್ ಮಾಡೋಕ್ಕೆ ನಿಮಗೆ ಕೆಲವೊಂದು ತೊಂದರೆಗಳಾದಲ್ಲಿ ಒಂದು ಆನ್ಲೈನ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ ಅಪ್ಲೈ ಹಿಯರ್ ಅಂತ ಒಂದು ಬಟನ್ನ ಕ್ಲಿಕ್ ಮಾಡಿಕೊಂಡಾಗ ಸ್ನೇಹಿತರೆ ಒಂದಿಷ್ಟು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಅಪ್ಲೈ ಹಿಯರ್ ಅಂತ ಒಂದು ಬಟನ್ನ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು, ಒಂದು ಇಮೇಲ್ ಪಾಸ್ವರ್ಡ್ ಕೇಳ್ತಾ ಇದೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಾವೇನು ಮಾಡ್ಬೇಕಂತಪ್ಪ ಅಂದರೆ, ಪಕ್ಕದಲ್ಲೇ ಕಾಣ್ತಿರುವಂಥ ಸೈನ್ ಅಪ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ಬೋದು, ಫಸ್ಟು ನಿಮ್ಮ ಒಂದು ನೇಮನ್ನು, ಫುಲ್ ನೇಮನ್ನು ಕೇಳುತ್ತೆ. ಆಮೇಲೆ ಇಮೇಲನ್ನು ಹಾಕಬೇಕಾಗುತ್ತೆ. ಆಮೇಲೆ ಇಮೇಲನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ಆಮೇಲೆ ಮೊಬೈಲ್ ನಂಬರ್ನ ಹಾಕಿ, ನಂತರ ಮೊಬೈಲ್ ನಂಬರ್ನ ಕನ್ಫರ್ಮ್ ಮಾಡಿ ಕೆಳಗಡೆ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ನ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ ಸ್ನೇಹಿತರೆ, ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕಾಣುವಂಥ ರಿಜಿಸ್ಟರ್ ಬಟನ್ನ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಒಂದು OTPಯ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಹಾಗೂ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ.
ಆ ಆ ಒಂದು ಒ ಟಿ ಪಿನ ಅಲ್ಲಿ ಎಂಟರ್ ಮಾಡಿದ ತಕ್ಷಣ ವೆರಿಫೈ ಒ ಟಿ ಪಿ ಅಂತ ಹೇಳುತ್ತೆ. ಒ ಟಿ ಪಿ ಕೊಟ್ಟ ತಕ್ಷಣ ನಿಮ್ಮ ವೆರಿಫೈ ಸಕ್ಸಸ್ಫುಲ್ ಆಗುತ್ತೆ ಸ್ನೇಹಿತರೆ. ಸಕ್ಸಸ್ಫುಲ್ ಆದಾಗ ನಿಮ್ಮ ಮೊಬೈಲ್‌ಗೆ ಒಂದು ಮೆಸೇಜ್ ಬಂದಿರುತ್ತಲ್ವ, ಅದರಲ್ಲಿ ಒಂದು ಪಾಸ್ವರ್ಡ್‌ನ ಕಳಿಸಿರ್ತಾರೆ ಸ್ನೇಹಿತರೆ. ಒ ಟಿ ಪಿಯನ್ನು ಕಳಿಸಿರ್ತಾರಲ್ವ, ಅದೇ ಒಂದು ಮೆಸೇಜಲ್ಲಿ ಒಂದು ಪಾಸ್ವರ್ಡ್‌ನ ಕಳಿಸಿರ್ತಾರೆ. ನಂತರ ನೀವು ಬ್ಯಾಕ್ ಟು ಲಾಗಿನ್ ಅಂತ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇರುವಂಥ ಇಮೇಲ್ ಅನ್ನೋ ಒಂದು ಇದರಲ್ಲಿ ನೀವು ಏನು ಇಮೇಲನ್ನು ಕೊಟ್ಟಿರ್ತಾರೆ, ಆಕ್ಟಿವ್ ಇರುವಂಥ ಇಮೇಲನ್ನು, ಅದನ್ನು ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಪಾಸ್ವರ್ಡ್ ಅಂತ ಕಾಣಿಸುವ ಒಂದು ಜಾಗದಲ್ಲಿ ನಿಮಗೆ ಮೆಸೇಜ್ ಬಂದಿರೋದ್ರಲ್ಲಿ ಒಂದು ಪಾಸ್ವರ್ಡ್ ಇರುತ್ತೆ ಸ್ನೇಹಿತರೆ. ಆ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಲಾಗಿನ್ ಟು ಅಪ್ಲೈ ಅಂತ ಕೊಟ್ಟಾಗ ಸ್ನೇಹಿತರೆ ನಿಮಗೆ ಅರ್ಜಿಯನ್ನು ತುಂಬುವ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳನ್ನು ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಹೆಸರು, ತಂದೆಯ ಹೆಸರು, ಊರು, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತು, ಕೆಲವೊಂದಿಷ್ಟು ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಎಂಟರ್ ಮಾಡಬೇಕಾಗುತ್ತೆ. ಅಡ್ರೆಸ್ ಇದೆಲ್ಲ ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಂತರ ನೀವು ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಎಸ್ ಎಸ್ ಎಲ್ ಸಿಯ ಪಾಸಿಂಗ್ ಇಯರು, ಒಂದು 12th ಎಕ್ಸಾಮ್ನ ಪಾಸಿಂಗ್ ಇಯರು, ನಿಮ್ಮ ಡಿಗ್ರಿ ಯೂನಿವರ್ಸಿಟಿ ನೇಮು ಹಾಗೂ ಡಿಗ್ರಿ ಯೂನಿವರ್ಸಿಟಿ ಪಾಸಿಂಗ್ ಇಯರು. ನಂತರ ಸ್ನೇಹಿತರೆ ನಿಮ್ಮ 6 ಸೆಮ್ಗಳ ಒಂದು ನೀವು ಸೆಮಿಸ್ಟರ್ ಅಂತ ಆಯ್ಕೆ ಮಾಡ್ಕೊಂಡ ನಂತರ ನಿಮ್ಮ 6 ಸೆಮ್ಸ್ನ ಒಂದು ಮಾರ್ಕ್ಸ್ನ ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ ನೀವು ಒಂದು ಸಬ್ಮಿಟ್ ಅಂತ ಕೊಟ್ಟಾಗ ನಂತರ ನಿಮಗೆ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡುವಂಥ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನಂತರ ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಕಂಟಿನ್ಯೂ ಕೊಟ್ಟು ಸಬ್ಮಿಟ್ ಕೊಟ್ಟಾಗ ನಿಮ್ಮ ಒಂದು ಆಲ್ಮೋಸ್ಟ್ ಒಂದು ಫಾರ್ಮ್ ಓಪನ್ ಆಗುತ್ತೆ ಸ್ನೇಹಿತರೆ. ನಂತರ ನೀವು ಅಲ್ಲಿ ಒಂದು ಅರ್ಜಿ ಶುಲ್ಕವನ್ನು ಪೇ ಮಾಡಬೇಕಾಗುತ್ತೆ. ನೀವು ಯಾವುದಾದ್ರೂ ಒಂದು ಮೂಲದಿಂದ ಅರ್ಜಿ ಶುಲ್ಕವನ್ನು ಪೇ ಮಾಡ್ಬೋದಾಗಿರುತ್ತೆ. ಯು ಪಿ ಐ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಇರ್ಬೋದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನಂತರ ಇನ್ನಷ್ಟು ಆಪ್ಷನ್ಸ್ ಇರುತ್ತೆ ಸ್ನೇಹಿತರೆ. ಅದರ ಮೂಲಕ ನೀವು ಒಂದು ಅರ್ಜಿ ಶುಲ್ಕವನ್ನು ಪೇ ಮಾಡಿ ಕೊನೆಯದಾಗಿ ಸಬ್ಮಿಟ್ ಕೊಟ್ಟಾಗ ನಿಮ್ಮ ಒಂದು ಆನ್ಲೈನ್ ಫಾರ್ಮ್ ಸೆಟ್ ಆಗುತ್ತೆ ಸ್ನೇಹಿತರೆ. ನಿಮಗೇನಾದರೂ ಒಂದು ಅರ್ಜಿ ಶುಲ್ಕವನ್ನು ತುಂಬಿದ ನಂತರ ನಿಮ್ಮ ಪೇಮೆಂಟ್ ಕನ್ಫರ್ಮ್ ಆಗಿಲ್ಲ ಅಂತಂದರೆ ನಂತರ ಮತ್ತೆ ರೀಪೇಮೆಂಟ್ಗೆ ಹೋಗಿ ಅಲ್ಲಿ ರಿವ್ಯಾಲಿಡೇಟ್ ಪೇಮೆಂಟ್ ಅಂತ ಕೊಟ್ಟಾಗ ನಿಮ್ಮ ಅದೇ ಒಂದು ಪೇಮೆಂಟ್ ಕ್ಲಿಕ್ ಆಗುತ್ತೆ ಸ್ನೇಹಿತರೆ. ನಂತರ ನಿಮಗೆ ಆನ್ಲೈನ್ ಫಾರ್ಮಿಂಗ್ ಒಂದು ಸಬ್ಮಿಟ್ ಆಗುತ್ತೆ. ನಂತರ ನೀವು ಎಕ್ಸಾಮನ್ನು ಒಂದು ಬರೆಯುವಂಥ ಒಂದು ಎಕ್ಸಾಮನ್ನು ನೀವು ಯಾವಾಗಲೂ ಡೇಟನ್ನು ನೀವು ಒಂದು ವೆಬ್ಸೈಟ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರಬೇಕು ಆಗಾಗ. ಆ ವೆಬ್ಸೈಟಲ್ಲಿ ನಿಮಗೆ ಎಕ್ಸಾಮ್ನ ಒಂದು ನೋಟಿಫಿಕೇಷನ್ನ ಕೂಡ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಆ ನಂತರ ನಾವು ನಿಮಗೆ ತಿಳಿಸ್ಕೊಡ್ತೇವೆ ಸ್ನೇಹಿತರೆ. ನಾವು ಆ ಟೈಮಲ್ಲಿ ಇಷ್ಟು ಒಂದು ಮಾಹಿತಿಯನ್ನು ನೀವು ತುಂಬಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೇ ಆಗಿರುತ್ತೆ ಸಿಂಪಲ್ಲಾಗಿ. ನಿಮಗೆ ಸಾಧ್ಯವಾದರೆ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ಇಲ್ಲಾಂದರೆ ಯಾವುದಾದ್ರೂ ಒಂದು ಆನ್ಲೈನ್ ಸೆಂಟ್ರಿಗೆ ಹೋಗಿ ನಾವು ತಿಳಿಸಿರುವಂಥ ಒಂದು ವೆಬ್ಸೈಟ್ನ ಅವರಿಗೆ ಕೊಡಿ. ಅವರೆಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಯ್ಯಿರಿ ಸ್ನೇಹಿತರೆ. ಮುಂದೆ ಇದೇ ರೀತಿಯ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೇವೆ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.